ಅದು ರಾಜ್ಯದ ಪ್ರತಿಷ್ಠಿತ ಐತಿಹಾಸಿಕ ಮಠಗಳಲ್ಲಿ ಒಂದು. ಆ ಮಠದ ಪೀಠಾಧಿಪತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಕ್ಕಾಟ ಈಗಾಗಲೇ ಕೋರ್ಟ್ನ ಮೆಟ್ಟಿಲು ಕೂಡ ಏರಿದೆ. ಒಂದು ಕಡೆ ಅಭಿವೃದ್ಧಿ ಶೂನ್ಯವಾಗ್ತಾ ಇದ್ರೆ, ಮತ್ತೊಂದು ಕಡೆ ಮಠದ ಭಕ್ತರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅಷ್ಟಕ್ಕೂ ಆ ಮಠ ಯಾವುದು? ಬನ್ನಿ ನೋಡ್ಕೊಂಡು ಬರೋಣ. ಪೀಠಾಧಿಪತಿ ನೇಮಕದಲ್ಲಿ ಇಬ್ಬರು ಸ್ವಾಮೀಜಿಗಳ ಪೈಪೋಟಿ, ವಿವಾದದಿಂದಾಗಿ ಭಕ್ತರಿಂದ ದೂರವಾಯ್ತಾ ನಾರದಗಡ್ಡೆ ಮಠ. ಕೃಷ್ಣ ನಡುಗಡ್ಡೆಯ ಪ್ರವಾಸಿ ತಾಣ ಅಭಿವೃದ್ಧಿಯಿಂದ ವಂಚಿತ. ಮಹರ್ಷಿ ನಾರದ ಮುನಿಗಳು ತಪಸ್ಸು ಮಾಡಿರುವ ಪುಣ್ಯಸ್ಥಳ ಅಂತಲೇ ಐತಿಹ್ಯವನ್ನು ಹೊಂದಿರುವ ರಾಯಚೂರು ತಾಲೂಕಿನ ಕೃಷ್ಣಾ ನದಿಯ ನಡುಗಡ್ಡೆ ಪ್ರವೇಶವಾದ ನಾರದಗಡ್ಡೆ ಚನ್ನಬಸವ ಸ್ವಾಮೀಜಿ ಶಿವಯೋಗಿಗಳ ಮಠ ಕಳೆದ 1 ದಶಕದಿಂದ ಭಕ್ತರಿಂದ ದೂರವಾಗುತ್ತಲೇ ಬರ್ತಿದೆ. ಮಠದ ಪೀಠಾಧಿಪತಿ ಹಾಗೂ ಆಸ್ತಿ ವಿವಾದ 2014ರಿಂದ ಕಲಬುರಗಿಯ ಹೈಕೋರ್ಟ್ನಲ್ಲಿದ್ದು ಅಭಿವೃದ್ಧಿ ಮರೀಚಿಕೆಯಾಗಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಲ್ಲಿ 2500ಕ್ಕೂ ಹೆಚ್ಚು ಎಕರೆಯ ಮಠದ ಆಸ್ತಿ ಇದೆ. ಪೀಠಾಧಿಪತಿಗಳ ವಿವಾದದಿಂದ ಮಠದ ಉಸ್ತುವಾರಿ ಹಾಗೂ ನಿರ್ವಹಣೆ ಸರ್ಕಾರದ ಪಾಲಾಗಿದ್ದು, ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ. ಯಾದಗಿರಿಯ ಕೊಡೇಕಲ್ ಮಠದ ಶಿವಕುಮಾರ ಸ್ವಾಮಿ ತಮ್ಮನ್ನೇ ಪೀಠಾಧಿಪತಿಯಾಗಿ ನೇಮಿಸಲಾಗಿದೆ. ಮಠವನ್ನು ಬಿಟ್ಟುಕೊಡುವಂತೆ ಸರ್ಕಾರದ ಕಾರ್ಯದರ್ಶಿಗಳ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿದ್ದಾರೆ. ಮತ್ತೊಂದು ಕಡೆ ಆಂಧ್ರಪ್ರದೇಶದ ಅನಂತಪುರದ ಉರವಕೊಂಡ ಮಠದ ಕರಿಬಸವ ರಾಜೇಂದ್ರ ಸ್ವಾಮೀಜಿ ತಾವೇ ಮಠದ ನಿಜವಾದ ಪೀಠಾಧಿಪತಿ ಅಂತೇಳಿ ಹೋರಾಟ ನಡೆಸಿದ್ದಾರೆ. ಇಬ್ಬರು ಸ್ವಾಮೀಜಿಗಳು ಹಾಗೂ ಅವರ ಭಕ್ತರು ನಿರಂತರವಾಗಿ ಪೀಠಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಇನ್ನು 150 ವರ್ಷದ ದಾಖಲೆಗಳಿದಾವೆ ಮತ್ತು ಕಂದಾಯ ದಾಖಲೆಗಳನ್ನು ಸಹಿತ ನಾವು ಕರಿಬಸವಾಮಿ ಗುರು ಚನ್ನಬಸವಾಮಿ ಅಂತ ಗುರು ಶಿಷ್ಯ ಪರಂಪರೆ ಉಳ್ಳಂತ ಸಂಬಂಧ ಇದೆ. ಅನ್ಯೋನ್ಯವಾದ ಸಂಬಂಧ, ಗುರು ಪರಂಪರೆ ಶಿಷ್ಯ ಪರಂಪರೆ ಸಂಬಂಧ ಇದೆ. ಇನ್ನೂ ಹಲವಾರು ಸುಮಾರು 209 ಪೇಜ್ಗಳಷ್ಟು ರೆಕಾರ್ಡ್ಗಳನ್ನು ಜಿಲ್ಲಾಧಿಕಾರಿಗಳವರಿಗೆ 209 ಪುಟಗಳಷ್ಟು ರೆಕಾರ್ಡ್ಗಳನ್ನು ಕೊಟ್ಟಿದ್ದೇನೆ. ಇದು ನಮ್ಮ ನಾರದಗಡ್ಡೆ, ಇದು ಉರುಕೊಂಡ ಶಾಖಾ ಮಠ, ನಾರದಗಡ್ಡೆ ಮಠ, ಇದು ನಮಗೆ ಸಲ್ಲಬೇಕಾದ್ದು. ಅವ ಇನ್ನೊಬ್ಬ ಬಂದ ಸ್ವಾಮಿ ನಮ್ಮ ಕರ್ನಾಟಕದ ಮಠಕ್ಕೆ ಯಾವುದೇ ಸಂಬಂಧ ಇಲ್ಲ, ಅವನ ಜೊತೆ ನಮ್ಮದಿಲ್ಲ. ಸರ್ಕಾರ ಇಟ್ಕೊಂಡಾದ, ಸರ್ಕಾರದಿಂದ ನಾವು ತಗೊಳ್ಬೇಕಾಗ್ಯದ. ನಮ್ಮ ಉರುಕೊಂಡ ಮಠದ ಸ್ವಾಮಿ ಯಾರೋ ಗೊತ್ತಿಲ್ಲ, ಅವ ನಮ್ಮ ಸಂಬಂಧನೂ ಇಲ್ಲ. ನಮ್ಮದಿರೋದು ಕರ್ನಾಟಕ ಸರ್ಕಾರದ ಜೊತೆಗೆ ಎಂಡೋಮೆಂಟ್ ವ್ಯಾಪ್ತಿಗೆ ನಮ್ಮ ಮಠ ಬರಂಗಿಲ್ಲ. ಇದು ಸ್ವತಂತ್ರ ಸಂಸ್ಥಾನ ಮಠ ಅದ. ನೀವು ಆಲ್ರೆಡಿ ಒಂದ್ಸಲ 2013ರಲ್ಲಿ ಮಠ ಹಸ್ತಾಂತರ ಮಾಡಿರಿ, ನೀವು ಮತ್ತೆ ಅದನ್ನ ನಡ್ಸಕ್ ನಿಮ್ಗೆ ಅಧಿಕಾರ ಇಲ್ಲ. ಪ್ರಕರಣ 2014ರಿಂದ ನ್ಯಾಯಾಲಯದಲ್ಲಿದ್ದು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಭಕ್ತರು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಲು ಸೂಚಿಸಿದೆ. ಹೀಗಾಗಿ ಡಂಗೂರ ಸಾರುವ ಮೂಲಕ ಮಾಹಿತಿಯನ್ನು ನೀಡಿ ಮಠದಲ್ಲಿ ಸಭೆ ಕರೆದು ಭಕ್ತರು ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆದಿರುವ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆದರೆ ಕೊಡೇಕಲ್ ಮಠದ ಸ್ವಾಮೀಜಿ ಸಭೆಗೆ ಗೈರಾಗಿದ್ದು ಜಿಲ್ಲಾಧಿಕಾರಿಗಳನ್ನು ನೇರವಾಗಿ ಭೇಟಿಯಾಗಲು ಮುಂದಾಗಿದ್ದಾರೆ. ವಿವಾದ ಏನೇ ಇದ್ರೂ ಕೂಡ ಆದಷ್ಟು ಬೇಗ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಲಿ ಅಂತೇಳಿ ಭಕ್ತರು ಕಾಯ್ತಿದ್ದಾರೆ. ಸೊ ಅವಾಗ ನಾವು ಚಿಕ್ಕವರಿದ್ದಾಗ ಬಂದಿದ್ದು ಮಠ ನೋಡಿದ್ರೆ ಇವಾಗ ಈ ಮಠ ನೋಡಿದ್ರೆ ಬಹಳ ದುಃಖ ಅನ್ಸುತ್ತೆ ರೀ. ಅದಕ್ಕೆ ಇದೇನು ಗೊಂದಲ ನಡೀತಾ ಇದೆ ಅದನ್ನ ದಯವಿಟ್ಟು ಅಂದ್ರೆ ಪರಿಹಾರ ಮಾಡ್ರಿ ಅಂದ್ಬಿಟ್ಟು ನಾವು ಇವತ್ತು DC ಅವ್ರ ಹತ್ರ ಮನವಿ ಮಾಡಕ್ಕೆ ಬಂದಿದ್ದೀವಿ ರೀ. ಇದು ಆಸ್ತಿ ಸಂಬಂಧ ಬರ್ತಾ ಇದ್ರಿ, ಇದು ಆಸ್ತಿ ಅಲ್ಲ ರೀ. ನಾವು ಭಕ್ತಾದಿರಿ ಎಲ್ಲರೂ ಬರೋದು ನಾವು ನಮ್ಮ ನಾರದಗಡ್ಡೆ. ಸೊ ನಮ್ಮ ಮನೆಯಲ್ಲಿ ಎಷ್ಟೊಂದು ಇನ್ಸಿಡೆಂಟ್ಸ್ ನಮ್ಮ ಈ ತಾತನ ಮಹಿಮೆ ನಮಗೆ ಗೊತ್ತೈತೆ ರೀ. ಸೊ ಅದಕ್ಕೆ ನಾವು ವಿನಂತಿ ಮಾಡ್ಕೊಳೋದು ಜಡ್ಜ್ ಹತ್ರ ಆಯಿತು ಯಾವುದೇ ಆದರೂ ಎಲ್ಲ ಕೋರ್ಟಿಂದ ಬಗೆಹರಿಸ್ಬಿಟ್ಟು ನಮಗೆ ನಮ್ಮ ಮಟ್ಟದ್ದು ನಮಗೆ ಕೊಟ್ಬಿಡ್ರಿ. ಹೈಕೋರ್ಟ್ ನಮಗೆ ಒಂದು ಡೈರೆಕ್ಷನ್ ಕೊಟ್ಟಿತ್ತು. 30ನೇ ತಾರೀಕು ಇಲ್ಲಿ ನಾರದಗಟ್ಟೆ ಮಠಕ್ಕೇನೆ ಹೋಗಿ ಇಲ್ಲಿನ ಭಕ್ತಾದಿಗಳ ಒಪಿನಿಯನ್ ಏನಿದೆ ಮತ್ತೆ ಅವರು ರೆಫರೆಂಡಮ್ ಏನಿದೆ ಅನ್ನೋವಂಥದ್ದನ್ನ ಒಂದು ಒಪಿನಿಯನ್ ತಗೊಂಡು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ ನಮಗೆ ಹೇಳಿದೆ. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 200-250 ಜನ ಬಂದಿದ್ರು ಕೂಡ ಕೆಲವೊಂದು ಭಕ್ತಾದಿಗಳ ಪರ್ಸನಲ್ ಒಪಿನಿಯನ್ ಏನೇನಿದೆ ಅಂತ ತಿಳ್ಕೊಂಡು ಅದಾದಮೇಲೆ ಒಂದು ಹ್ಯಾಂಡ್ ಶೋ ಮೂಲಕ ಒಂದು ರೆಫರೆಂಡಮ್ ಕೂಡ ನಾವು ಮಾಡಿಸಿದ್ದೀವಿ. ಮಠದ ವಿವಾದದಿಂದ ನಡುಗಡ್ಡೆಗೆ ನಿರ್ಮಾಣವಾಗಬೇಕಾದಂತಹ ಸೇತುವೆಯ ಪ್ರಸ್ತಾವನೆಯೂ ಕೂಡ ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ಮಠಕ್ಕೆ ಬರಲು ಭಕ್ತರು ಬೋಟ್ಗಳನ್ನು ಅವಲಂಬಿಸಿದ್ದಾರೆ. ನದಿಯಲ್ಲಿ ಮೊಸಳೆಗಳು ಹೆಚ್ಚಿರುವುದರಿಂದ ಮಠಕ್ಕೆ ಬರುವ ಭಕ್ತರ ಸಂಖ್ಯೆ ಸಂಪೂರ್ಣ ಇಳಿಮುಖವಾಗಿದೆ. ಪೀಠಾಧಿಪತಿಗಳ ವಿವಾದ ಸುಂದರ ಪ್ರವಾಸಿ ತಾಣ ಪುಣ್ಯಕ್ಷೇತ್ರವನ್ನು ಸಾರ್ವಜನಿಕರಿಂದ ದೂರ ಮಾಡಿದೆ ಅನ್ನುವ ಬೇಸರ ಇಲ್ಲಿನ ಜನರಲ್ಲಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.